ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಕ್ಷರಶಃ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗಿದೆ. ಬಿಜೆಪಿ ಅಧಿಕೃತ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರಿಗೆ ಅವರ ಹಿಂದಿನ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಅಭಿಯಾನವನ್ನ ನಡೆಸಿ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ದಾರೆ. ಶೋಭಾ ನಮಗೂ ಬೇಡ ಅಂತ ಹೇಳಿ ನೀವು ಹೇಳಬೇಕು, ಶೋಭಾ ಅವರನ್ನ ಇಲ್ಲಿ ಸೋಲಿಸಬೇಕು, ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರನ್ನ ಗೆಲ್ಲಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ ಅವರ ಪರವಾಗಿ ಮತ ಚಲಾಯಿಸಿ ಅಂತ ಹೇಳಿ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ. ತಮ್ಮ ಪಕ್ಷದ ಅಭ್ಯರ್ಥಿ ರಾಜೀವ್ ಗೌಡ ಪರವಾಗಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರೈತರಿಗೆ ಪರಿಹಾರ ಕೊಡಿಸಬೇಕು ಜವಾಬ್ದಾರಿ ಇದೆಯಲ್ಲ. ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತಾರೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಬಿಜೆಪಿಗಿಲ್ಲ ಮಾನ ಮರ್ಯಾದೆ ಬಿಜೆಪಿಯನ್ನ ಸೋಲಿಸಿ ಶೋಭಾ ಕರಂದ್ಲಾಜೆಯನ್ನ ಸೋಲಿಸಿ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಆಯಮ್ಮನ ಪರ ಓಟ್ಗಳನ್ನ ನರೇಂದ್ರ ಮೋದಿ ಗೆಲ್ಲಿಸಿ, ನರೇಂದ್ರ ಮೋದಿ ಗೆಲ್ಲಿಸಿ, ನರೇಂದ್ರ ಮೋದಿ ಗೆಲ್ಲಿಸಿ, ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಅವ ಎಮ್ಮನೆ ಅಗ್ರಿಕಲ್ಚರ್ ಮಿನಿಸ್ಟರ್, ಎಮ್ಮನೆ ಅಗ್ರಿಕಲ್ಚರ್ ಮಿನಿಸ್ಟರ್. ಆಯಮ್ಮ ಜವಾಬ್ದಾರಿ ಇದೆಯಲ್ಲ. ರೈತರಿಗೆ ಪರಿಹಾರ ಕೊಡಿಸಬೇಕು ಜವಾಬ್ದಾರಿ ಇದೆಯಲ್ಲ. ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತಾರೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಬಿಜೆಪಿಗಿಲ್ಲ ಮಾನ ಮರ್ಯಾದೆ ಬಿಜೆಪಿಯನ್ನ ಸೋಲಿಸಿ ಶೋಭಾ. ಇದೇ ಮೊದಲ ಬಾರಿಗೆ ಕನ್ನಡ ಮಾಧ್ಯಮದಲ್ಲಿ ಬಿಜೆಪಿಯ ಕರಾವಳಿಯ ಮೂವರು ಕಲಿಗಳು ಒಂದೇ ವೇದಿಕೆಯಲ್ಲಿ. ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕೋಟಾ ಶ್ರೀನಿವಾಸ್ ಪೂಜಾರಿ, ದಕ್ಷಿಣ ಕನ್ನಡದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಹಾಗೆ ಉತ್ತರ ಕನ್ನಡದ ಕಾಗೇರಿ ಒಂದೇ ವೇದಿಕೆಯಲ್ಲಿ. ಚುನಾವಣೆ ಹಿನ್ನೆಲೆಯಲ್ಲಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಮಲ ಕಲಿಗಳು, ಬಿಜೆಪಿಯ ಅಭ್ಯರ್ಥಿಗಳು, ಘಟಾನುಘಟಿ ನಾಯಕರು ಕರಾವಳಿ ಭಾಗದ ಮಂಗಳೂರು, ಉಡುಪಿ ಸೇರಿದಂತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ್ದು. ಬ್ರಿಜೇಶ್ ಚೌಟ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅದರ ತುಣುಕನ ನೋಡೋಣ ಬನ್ನಿ. ನಳಿನ್ ಕುಮಾರ್ ಕಟೀಲ್ ಬಿಟ್ಟರೆ ಬೇರೆ ಯಾರೂ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಚೌಟ ಅವ್ರಿಗೆ ಸಿಗ್ತಾ, ಅಥವಾ ಚೌಟ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕಾಗಿ ಸಿಗ್ತಾ? ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದಿದ್ರೆ ಯಾಕೆ? ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪಾರ್ಟಿಯಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ನಮ್ಮ ಧರ್ಮ. ಹಿರಿಯರು ಯಾವ ಯೋಚನೆ ಇಟ್ಕೊಂಡು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂಥದ್ದು ನಮ್ಗೆ ಗೊತ್ತಿಲ್ಲ. ನಮಗೆ ಕಾರ್ಯಕರ್ತನಿಗೆ ಪಾರ್ಟಿಯ ಜವಾಬ್ದಾರಿ ಕೊಟ್ಟರೆ ಪಾರ್ಟಿಯ ಜವಾಬ್ದಾರಿಯ ಕೆಲಸ, ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರೆ ಆ ಕೆಲಸ. ಈ ಅವಕಾಶವನ್ನು ಹಿರಿಯರು ಒಂದು ವಿಶ್ವಾಸವನ್ನಿಟ್ಟು ನನ್ನ ಮೇಲೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಬಿಟ್ಟರೆ ಬೇರೆ ಯಾರೂ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಚೌಟ ಅವ್ರಿಗೆ ಸಿಗ್ತಾ, ಅಥವಾ ಚೌಟ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕಾಗಿ ಸಿಗ್ತಾ? ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದಿದ್ರೆ ಯಾಕೆ? ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪಾರ್ಟಿಯಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ನಮ್ಮ ಧರ್ಮ. ಹಿರಿಯರು ಯಾವ ಯೋಚನೆ ಇಟ್ಕೊಂಡು ಈ ರೀತಿಯ ನಿರ್ಧಾರ